ನಾನು ನಿನ್ನೆ ಮೊನ್ನೆಯಿಂದ ಕೆಲವು ಮಾಧ್ಯಮದಲ್ಲಿ ಬರೋದನ್ನ ನೋಡ್ತಾ ಇದ್ದೀವಿ. ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಮಾಡ್ತಾ ಇದ್ದೀರಾ. BJP ಪಕ್ಷ ಯಾರ ಮನೆ ಸೊತ್ತಲ್ಲ, ಯಾರು ರುದ್ರೇಶು, ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡಬೇಕು. ಬೂಟ್ ನಕ್ಕ ಕೆಲಸ ನೀನು ಯಡಿಯೂರಪ್ಪನ ಹತ್ರ ಹೋಗಿ ಬೂಟ್ ಹಾಕೊಂಡು ಅವ್ರ ಮಗನ ಹತ್ರ ಹೋಗಿ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ. ಕೆಂಗೇರಿ ಅಂತೀಯಲ್ಲಪ್ಪ, ಕೆಂಗೇರಿಯಲ್ಲಿ ಮಣ್ಣಲ್ಲಿ ಹುಟ್ಟಿರೋದು ನಾವು, ಕೆಂಗೇರಿಯಲ್ಲಿ ಹುಟ್ಟಿರೋರು ನಾವು. ಈ ಮಣ್ಣಿನ ವಾಸನೆ ನಮ್ಮದು. ನಿಂದು ಆಕ್ಚುಲಿ ಸೋಂಪುರ ಕಣೆಯ. ನೀನು ಏನು ಕೆಲಸ ಮಾಡಿದ್ಯಾ ಯಶವಂತಪುರ ಕ್ಷೇತ್ರಕ್ಕೆ? ಏನು ಮಾಡಿಲ್ವಲ್ರಿ? ಏನ್ರಿ ಬೇಕು ಅಂತ ಮಾಡೋಕ್ಕೆ ಜಗಳ ಮಾಡಕ್ಕೆ ಬಂದಿದ್ದೀರೇನ್ರಿ ನೀವು? ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಪ್ಪ ನೀವು? ಎಲ್ಲಿಂದ ತಗೊಂಬಂದಿದ್ದೀರಪ್ಪ? ಅವ್ರು ಮಾತಾಡಿದ್ದು ನೈಸ್ಗೋಸ್ಕರ ಮಾತಾಡಿದ್ರು. ನೈಸು ಮತ್ತು ಎಸ್ ಟಿ ಸೋಮಶೇಖರ್ ಅವರು ರಾಜ್ಯ ಸರ್ಕಾರದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅವರಿಗೆ ರೈತರಿಗೆ ಏನು ಸ್ಪಂದಿಸ್ಬೇಕಾಯ್ತೋ ಅದನ್ನು ಅವರು ಸರ್ಕಾರದಿಂದ ಕೊಡಿಸ್ತಾರೆ. ನಿಂದೇನೆ ಇಲ್ಲಿ ನಿಂದೇನೆ ಈ ಯಶವಂತಪುರ ಕ್ಷೇತ್ರ ವಹಿವಾಟು ಮಾಡಕ್ಕೆ ಬಂದಿದ್ಯಾ? ಯಾರಿಗೆ ಒಳ್ಳೇದು ಮಾಡಿದ್ದೀರಾ? ನಿಮ್ಮ BJP ಟೀಮ್ಗೆ ಹೇಳ್ತಾ ಇದ್ದೀನಿ, ನೀವು ಮೊದಲು ಒಣಗನಟ್ಟಿ ಕೃಷ್ಣಪ್ಪನಿಗೆ ಅನ್ಯಾಯ ಮಾಡ್ತಾರಲ್ಲ, ಅದು ಗೊತ್ತಿಲ್ವ ನಿನಗೆ? ಏನು ಬೇರೆ 12,000 BJP ಬರೋದಿಲ್ಲ? ನಿಮ್ಮ ಲೀಡ್ರುಗಳು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ. ನಿಮ್ಮ ಲೀಡ್ರುಗಳು BJP ಓಟ್ ಹಾಕ್ಬೇಡ, ಸೋಮಶೇಖರ್ ಓಟ್ ಹಾಕೋ ಅಂದವಾಗ ಚೆನ್ನಾಗಿತ್ತು. ಅವಾಗ ಯಾರಪ್ಪ ಬುಟ್ಟಿಕ್ಕಿದ್ದು? ನಿಮ್ಮ ಲೀಡ್ರುಗಳೇ, ನಿಮ್ಮ BJP ಲೀಡ್ರುಗಳೇ. ಅದ್ರ ಜೊತೆಲಿ JDS ಅವರು ಬುಟ್ ಹಾಕೊಂಡು ಬಂದಿರೋದು ನೀವು. ಯಾಕೆ ನಮ್ಮ ಶಾಸಕರ ಬಗ್ಗೆ ಆ ಥರ ಎಲ್ಲ ಮಾತಾಡ್ತೀಯಾ? ಏನೇ ನಿನಗೆ ಅವರಿಂದ ಆಗ್ಬೇಕಾಗಿರೋದು? ನೈಸಲ್ಲಿ ನೈಸ್ ರಸ್ತೆನ 25 ಎಕರೆ ಸನ್ಸಿಟಿಲಿ ಐತೆ. 25 ಎಕರೆನ 28 ಎಕರೆ ಎರಡೂ ಐತೆ. ನೀವು ಕೆಂಗೇರಿ ಮಣ್ಣಲ್ಲಿ ಹುಟ್ಟಿದ್ದೀನಿ ಅಂತೀಯ. ನೀನು ಸೋಮಪುರದಲ್ಲಿ ಹುಟ್ಟಿರೋದು. ಈಗ ನೈಸೂರಲ್ಲಿ 28 ಎಕರೆ ಐತಲ್ಲ, ಬಡವರು ಇಲ್ವಾ ಇಲ್ಲಿ? ಮಾಡಿಸು. ನೀನು ಒಳ್ಳೆಯ ಅಭಿವೃದ್ಧಿನ ಮಾಡ್ಸಪ್ಪ, ಯಾರು ಬೇಡ ಅಂತಾರೆ? ನೋಡಪ್ಪ, ನಿಮ್ಮ MP ಅವರು ಶೋಭಾ ಕರಂದ್ಲಾಜೆ ಅವರು ಇಲ್ಲಿಂದ ಹೋದ್ರು, ತಿರ್ಗಾ ಇಲ್ಲಿಗೆ ಬಂದರು. ಯಾವುದನ್ನ 10% ಕೆಲಸ ನೀನು ಮಾಡಿಸಿದ್ದೆ ಅವ್ರ ಕೈಯಲ್ಲಿ? ಯಾವುದನ್ನ ಒಂದೇ ಒಂದು ನೀರಿಂದು ಸಮಸ್ಯೆ ಬಗೆಹರಿಸಿದ್ಯಾ? 1000 ಕೋಟಿ ತಗೊಂಬಂದು ನಮ್ಮ ಶಾಸಕರು ಈ ಯಶವಂತಪುರ ಕ್ಷೇತ್ರಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಗೊತ್ತೈತೆ. ಯಾಕೆ ನಾಳೆ ಇವರು ಏನೇ ಆದರೂ ಗೆದ್ದು ಬಿಡ್ತಾರಲ್ಲ, ನಿಮಗೆ ನೋವು. ನೀವು ಮೊದಲು ತಿಳ್ಕೊಳ್ಳಿ, ಯಾವುದನ್ನ ತಿಳ್ಕೊಬೇಕು? ಸತ್ಯ ಅಂತ ತಿಳ್ಕೊಳ್ಳಿ. ನಿಮ್ಮ ವೀರಶೈವ ಸಮಾಜದವರು ನಿಮ್ಮ ಜೊತೆಲಿದ್ದಾರೆ, ಸಂತೋಷ. ಏನು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಲ್ಲ ಅವರು ಮಾಡ್ತಾರೆ. ಆ ಧೈರ್ಯನ ಬಿಡ್ಬಿಡು ಫಸ್ಟು. ಇಲ್ಲಿ ಜಾತಿ ತರಬೇಡಿ. ಇಷ್ಟ ಈ ಯಶವಂತಪುರ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಜಾತಿ ಉಳಿದೀವಿ. ನಾವು ಹಿಂದುಳಿದ ವರ್ಗದವರು, ನಾವು ಕೆಲಸ ಮಾಡ್ತೀವಿ ಅವ್ರ ಕೈಯಲ್ಲಿ. ಅಟ್ಲೀಸ್ಟು ಅವ್ರು ಗೆದ್ದು 2 ವರ್ಷ ಆಯ್ತಪ್ಪ ಶೋಭಾ ಕರಂದ್ಲಾಜೆ ಅವರು. ನೀನೇ ನೈಸ್ ರೋಡ್ ಬಗ್ಗೆ ಅವ್ರ ಹತ್ರ ಕೂತ್ಕೊಂಡು ನೋಡಿ ಮೇಡಮ್ ಈ ಥರ ಇದೆ, ರೈತರಿಗೆ ಸಹಾಯ ಮಾಡಿ. ಯಾಕೆ ಮಾಡಿಸ್ಬಾರ್ದು? ಏನು ಗೇಲಿ ಮಾಡ್ತಿದ್ದೀರಾ ನಮ್ಮ ಸೋಮಶೇಖರ್ಗೆ? ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ ತಕ್ಷಣ ಕೆಲಸ ಆಗುವಂಥ ಪರಿಸ್ಥಿತಿ ಐತೆ. ಯಾಕಪ್ಪ ಮಾಡಲ್ಲ? ಏನು ನೀನು ಮುಂದಿನ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀಯ ಅಂತನಾ ಇವೆಲ್ಲ ಜನಕ್ಕೆ ತೋರಿಸ್ತಾ ಇದೆಯಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಮೊದಲು ಆಡೋ ಮಾತಿಗೆ ಒಂದು ಬೆಲೆ ಇರಬೇಕು. ಮಾತಾಡಿ, ಫೇಸ್ ಮಾಡಿ. ಏನೂ ಇಲ್ಲ. ನಮ್ಮ ಶಾಸಕರಿಗೆ ಅವಮಾನ ಮಾಡ್ತಿದ್ದೀರಾ, ಇದು ನಿಮಗೆ ಒಳ್ಳೆಯದಲ್ಲ, ಆಯಿತಾ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಲ್ಲಿ BJP ಪಕ್ಷ ಬರ್ತದೆ, ನಿಮ್ಮ ಜೊತೆಯಲ್ಲಿ NDA ಐತೆ ಅಂತ ತಿಳ್ಕೊಬೇಡಿ. ಮತದಾರನಿಗೆ ಏನು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು. ನೀನು ಬಂದು ಚೆಕ್ ಮಾಡಿ ತಿಳ್ಕೊ, ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಆಗ್ತೈತೆ ಅಂತ. ನೀವು ಯಾರನ್ನ BJP ಮಾಡಿದ್ದೀರಾ? ಯಾವ ಥರ ಮಾಡಿದ್ದೀರಾ? ಎಲ್ಲ ನೀವು ಬುಟ್ನಕ್ಕೆ ಕೆಲಸ ಮಾಡ್ಕೊಂಬಿಟ್ಟು ನಮ್ಮ ಶಾಸಕರಿಗೆ ಹೇಳಿದ್ರೆ, ನೀನು ಒಂದು ದಿವಸಕ್ಕೂ ದೇವ್ರು ನಿಂಗೆ ಒಳ್ಳೇದು ಮಾಡಲ್ಲ. ಮಾತಾಡು, ಎಲ್ಲ ನಿಮ್ಮ ಫ್ರೆಂಡೇ. ನಾವು ಕೆಂಗೇರಿಲಿ ಹುಟ್ಟಿರೋ ಮಕ್ಕಳು ನಾವು. ನೀನು ಕೆಂಗೇರಿಯಿಂದ ಆಚೆ ಹುಟ್ಟಿರೋದು. ಕೆಂಗೇರಿ ಹುಟ್ಟಿರೋ ಮಕ್ಕಳೇ ಎಸ್ ಟಿ ಸೋಮಶೇಖರ್ಗೆ ಬಲಪಡಿಸೋದು. 6 ಸರಿ 4 ಸರಿ ಗೆಲ್ಸಿದ್ವಿ ನಾವು. 4 ಸರಿ. ಇವತ್ತು ಒಣಗನಟ್ಟಿ ಕೃಷ್ಣಪ್ಪ ನಿಮ್ಮನ್ನೆಲ್ಲ ಬೈಕನ್ನು ತಿರುಗ್ತಾರೆ. ಬರೀ 12,000 ಓಟ್ ಹಾಕ್ಸಿದ್ರಲ್ರಿ ನಿಮ್ಮ ಲೋಕಲ್ ಕೆಂಗೇರಿ ಲೀಡ್ರುಗಳು. ಒಣಗನಟ್ಟಿಗೆ ಹಾಕ್ಬೇಡ್ರಿ, ಸೋಮಶೇಖರ್ಗೆ ಹಾಕ್ರಿ ಅಂತ ಹೇಳಿದ್ ನೀವು. ಅದಲ್ವೇನೆ ಬುಟ್ನೆಕ್ಕ ಕೆಲಸ? ಇವತ್ತನ್ನ ಮಾಡಿ ರುದ್ರೇಶ್ ಅವರೇ, ದಯವಿಟ್ಟು ಬಿಡಿ, ಕೆಲಸ ಮಾಡಿ. ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೆಲಸ ಐತೆ, ತಂದು ಮಾಡಿಸಿ. ಇವತ್ತು ನಮ್ಮದು ಕೆಂಗೇರಿ ಬ್ರಿಡ್ಜು ಮೇಡಮೇ ಅವರಪ್ಪ, ಎಷ್ಟು ಕಷ್ಟ ಆಗ್ತೈತೆ. ಒಂದು ದಿವಸಕ್ಕೆ ಅದು ಪ್ರಾಮಾಣಿಕವಾಗಿ ಮಾಡಿದ್ದೆ ನೀನು? ಮಾಡಿಲ್ಲ. ಎಲ್ಲಿ ಮಾಡಿದ್ಯಾ? 1000 ಜನ ಓಡಾಡ್ತಾರೆ, 1000 ಜನಕ್ಕೆ ಟ್ರಾಫಿಕ್ ಆಗ್ತೈತೆ. ನಿಮ್ಮ ಸೆಂಟ್ರಲ್ ಗೌರ್ಮೆಂಟೇ ನಿಮ್ಮಲ್ಲಿ ಐತೆ. ಮಾಡ್ಸಪ್ಪ, ನಮ್ಗೆ ಒಳ್ಳೇದು ಮಾಡಿಸಿದ್ರೆ ನಾವು ನಿಮಗೆ
ನಾವು ನಿಮ್ಮ ಜೊತೆ ಹುಟ್ಟಿರೋದು, ನಿಮ್ಮ ಜೊತೆಲಿ ನಾವು ಕೈ ತೊಡಿಸ್ತೀವಿ. KRDL ಅಧ್ಯಕ್ಷ ಹತ್ರಲ್ಲಪ್ಪ, ಯಾವ ವ್ಯಕ್ತಿಗೆ ನೀನು ಕೆಲಸ ಮಾಡಿಕೊಟ್ಟಿದ್ಯಾ? ಯಾವುದು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಶಾಸಕರದು ಭಾಳಷ್ಟು ಇಲ್ಲಿ ಹೆಸರೈತೆ. ಅವ್ರ ಹೆಸರಿಗೆ ತಗೊಂಡೋಗ್ಬಿಟ್ಟು ನೀನು ಅವ್ರ ಹೆಸರು ಹೇಳ್ಕೊಂಡು ಹೈಲೈಟ್ಸ್ ಆಗಬೇಡ. ಜನ ಬುದ್ಧಿವಂತರಲ್ಲ. ಮಂಡ್ಯದಲ್ಲಿ 25 ಜನ ಸುಮಲತಾ ನಿಲ್ಸಿದ್ರು, ಪಕ್ಷೇತರ ಗೆದ್ದಿದ್ದು. ಜನಕ್ಕೆ ಬುದ್ಧಿ ಐತೆ. ರುದ್ರೇಶಣ್ಣ, ಯೋಚನೆ ಮಾಡೋಣ. ಇದೇ ನಿಮ್ಗೆ ಹೇಳ್ತಾ ಇದ್ದೀವಿ. ಇದನ್ನ ನೀವು ಎಚ್ಚೆತ್ಕೊಂಡು, ಬರೀ ನೀನು ಒಬ್ಬರೇ ಮಾತಾಡ್ತಿರೋದು. ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ಯಾರು ಮಾತಾಡ್ತಿಲ್ಲ. BJP ತಳಮಟ್ಟದಲ್ಲಿ ಹೋಗೈತೆ. ಒಂದೇ ಒಂದು ಕೆಲಸ ನಿಮ್ಮ ಕಾರ್ಯಕರ್ತರು ಎಲ್ಲಾನ ಮಾಡಿದ್ದೀರ ನೀವು? ಮಾಡಿಲ್ಲ. ನೀವು ಬೂಟ್ನಾಕ ಕೆಲಸ ಏನು ಗೊತ್ತಾ? ದೇಶದಲ್ಲಿ ಮೋದಿ ಹೆಸರು ಹೇಳ್ಕೊಂಡು ನೀವೆಲ್ಲ ಇಲ್ಲಿ ಬರ್ತಾ ಇರೋದು. ನಿಮ್ಮ ಹೆಸರು ಹೇಳ್ಕೊಂಡು ಯಾವನೂ ಇಲ್ಲ ಇಲ್ಲಿ. ಆಯ್ತಾ ರುದ್ರೇಶಣ್ಣ, ಹೇಳ್ತಾ ಇದ್ದೀವಿ. ನೀವು ದೊಡ್ಡ ಮನುಷ್ಯಾಗಿದ್ದೀರಾ. ಬೇಕಾದಷ್ಟು ನೀವು ಬಡತನದಲ್ಲಿದ್ದೀರಿ. ನಾವು ನಿಮ್ಮ ಜೊತೆಲಿ ಬಿಟ್ಟು ಬೆಳೆದಿದ್ದೀವಿ. ಆದರೆ ವ್ಯಕ್ತಿಗತವಾಗಿ ಬೆಳೀರಿ, ವ್ಯಕ್ತಿಗತವಾಗಿ ನಡೀರಿ. ಅವಮಾನ ಬುದ್ಧಿ ಯಾವತ್ತೂ ನಿಮ್ಗೆ ಬರೋದು ಬೇಡ. ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ, ಮಾಡಿ, ಒಳ್ಳೆ ಕೆಲಸ ಮಾಡಿ. ನಿಮಗೆಲ್ಲ ಜನ ಸಹಾಯ ಮಾಡ್ತಾರೆ. ನಿಮ್ಗೆ ಒಳ್ಳೆಯದಾಗಲಿ. ನಮಸ್ಕಾರ.